ಏನು ಗೊತ್ತಿರಲಿಲ್ಲ. ನೆಕ್ಸ್ಟ್ ಡೇ ಬಂದಾಗ ಡ್ರಾಯಿಂಗು ಅಬಕಾಸ್ ಎಲ್ಲ ಚೆನ್ನಾಗಿತ್ತು. ಓಂ ಶಾಂತಿ. ನಾನು ಫಸ್ಟ್ ಡೇ ಬಂದಾಗ ನನಗೆ ಏನ್ ಮಾಡಿಸ್ತಾರೆ ಅಂತ ಗೊತ್ತಿರ್ಲಿಲ್ಲ. ನಾನು ನನ್ನ ತಂಗಿ ಇಬ್ಬರೇ ಕೂತಿದ್ವಿ. ಸೊ ಸೆಕೆಂಡ್ ಡೇ ಇಂದ ನನಗೆ ಫ್ರೆಂಡ್ಸ್ ಆದ್ರು. ನಮಗೆ ಡ್ರಾಯಿಂಗು ಅಬಕಾಸು ಗ್ಲಾಸ್ ಪೇಂಟಿಂಗು ಎಲ್ಲ ಥರದ್ದು ಹೇಳ್ಕೊಟ್ರು. ನನಗೆ ಅಬಕಾಸ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಲಕ್ಷ್ಮಿ ಮ್ಯಾಮು ತುಂಬ ಕ್ಲಿಯರಾಗಿ ಹೇಳ್ಕೊಟ್ರು. ಸೊ ನನಗೆ ಗ್ಲಾಸ್ ಪೇಂಟಿಂಗ್ ಮಾಡೋದು ಗೊತ್ತಿರಲಿಲ್ಲ. ಎಲ್ಲ ಥರದ ಕ್ಲಾಸಸ್ಸು ಇಲ್ಲಿ ಹೇಳ್ಕೊಟ್ರು. ಮತ್ತೆ ಇಲ್ಲಿ ಬಂದಾಗ ಶಾಂತಿಯಾಗಿರುತ್ತೆ. ನಾನು ಆಚೆಗಿಂತ ಆಶ್ರಮ ನೋಡಿದ್ದೆ, ಒಳಗಿಂದ ನೋಡಿರಲಿಲ್ಲ. ಇವಾಗ ಒಳಗೆ ತುಂಬ ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಾಗ ತುಂಬ ಶಾಂತಿಯಾಗಿರುತ್ತೆ. ಓಂ ಶಾಂತಿ. ಫಸ್ಟ್ ಆಫ್ ಆಲ್ ನನಗೆ ಬೇಸಿಗೆ ಶಿಬಿರ ತುಂಬ ಎಂಜಾಯ್ ಮಾಡಿದ್ದೀನಿ. ನಾನು ಎಷ್ಟೊಂದು ಭಗವದ್ಗೀತೆ ಶ್ಲೋಕ ಎಲ್ಲ ಹೇಳ್ಕೊಟ್ರು, ಬೇರೆ ಬೇರೆ ಅದ್ರ ಅರ್ಥ, ಆಮೇಲೆ ತುಂಬ ದೇಶಭಕ್ತಿ ಗೀತೆ ಸಾಂಗು ಎಷ್ಟೊಂದು ಹೇಳ್ಕೊಟ್ರು. ಆಮೇಲೆ ಅದನ್ನ ದಿನ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಆಮೇಲೆ ಕ್ರಾಫ್ಟ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ ಶೀಟ್ಸ್ ಯೂಸ್ ಮಾಡ್ಕೊಂಡು ಯಾವ ಥರ ಮಾಡೋದು, ಆಮೇಲೆ ಡ್ರಾಯಿಂಗ್ ಎಲ್ಲ ಹೇಳ್ಕೊಟ್ರು ತುಂಬ ಚೆನ್ನಾಗಿ. ಆಮೇಲೆ ಅಬಾಕಸ್ಸು ತುಂಬ ಚೆನ್ನಾಗಿತ್ತು. ನನಗೆ ಅಬಾಕಸ್ ಏನು ಅಂತಲೂ ಗೊತ್ತಿರಲಿಲ್ಲ, ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಗ್ಲಾಸ್ ಪೇಂಟಿಂಗ್ ಕೂಡ. ನೆಕ್ಸ್ಟ್ ಗೀತಾ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮೆಡಿಟೇಷನ್ ತುಂಬ ಚೆನ್ನಾಗಿರೋ ಸ್ಟೋರೀಸು, ಆಮೇಲೆ ಮೋಟಿವೇಶನ್ ಸ್ಟೋರೀಸ್ ಎಲ್ಲ ಹೇಳ್ತಿದ್ರು. It was a great experience. I really enjoyed a lot. Thank you. ಆಮೇಲೆ ಅಮ್ಮ ಕಸ ಗುಡಿಸಿದ್ವಿ. ಮನೇಲಿ ಕಸ ಗುಡಿಸಿದ್ರೆ ಇವಳ ಮೇಲೆ ಅವಳು ಹೇಳ್ತಾಳೆ, ಅವಳ ಮೇಲೆ ಇವಳು ಹೇಳ್ತಾಳೆ, ನಾನು ನೀನು ಗುಡಿಸು ನಾನು ಗುಡಿಸು. ಆದ್ರೆ ಅವತ್ತು ಇಲ್ಲಿ ಗೂಡ್ಸಿದ್ರಂತೆ. ನೆಕ್ಸ್ಟ್ ಹಂಗಾರೆ ಆಯ್ತು ಚಿನ್ನಿ ಪುಟಾಣಿ, ನಂಗೆ ನಾಳೆ ಬೇಗ ಕರ್ಕೊಂಡ್ಬರ್ತೀವಿ, ಕಸ ಗುಡಿಸ್ಬೇಡಿ. ಇಲ್ಲ ಇಲ್ಲ, ನೀವು ಲೇಟಾಗೆ ಬಾ, ನಾವು ಕಸ ಗುಡಿಸ್ಬೇಕು, ನಂಗೆ ಅದ್ರ ಖುಷಿ ಇದೆ ಅಂತ ಹೇಳಿದ್ರು ಅವರು. ನನಗೆ ಸಖತ್ ಇಷ್ಟ ಆಯಿತು. ಗುರು ಏನಕ್ಕೆ ಕಸ ಗುಡಿಸಿ ಎಲ್ಲರಿಗಿಂತ ಬೇಗ ಕರ್ಕೊಂಡು ಹೋಗ್ತಿಂತ ನಾನು ಸುಮ್ಮನೆ ಹೇಳಿದೆ ನೋಡೋಣ ಅಂತ. ಇಲ್ಲ, ನೀವು 10 ಮಿನಿಟ್ಸ್ ಲೇಟಾಗಿ ಬರ್ರಿ, ನಾನು ಲಾಸ್ಟ್ವರೆಗೂ ಇದ್ದು ನಮ್ಮ ಕೈಲಾಗಿದ್ದು ಏನಾದರೂ ಮಾಡಿ ಬರ್ತೀನಿ ಅಂತ ಹೇಳಿದ್ದು. ನಂಗೆ ಅದು ತುಂಬ ಇಷ್ಟ ಆಯಿತು. ಇನ್ನು ಟೀಚರ್ಸ್ ಬಗ್ಗೆ ಎಲ್ಲ ಕ್ಲಾಸು ತುಂಬ ಚೆನ್ನಾಗಿತ್ತು. ಎಲ್ಲದರಲ್ಲಿ ಇಂಪ್ರೂವ್ ಆಗಿದ್ದಾರೆ. ಖುಷಿ ಇದೆ. ನೆಕ್ಸ್ಟ್ ಕ್ಯಾಂಪನ್ನು ಕಂಟಿನ್ಯೂ ಮಾಡಿ ಕಳಿಸ್ತೀವಿ. ನನಗಷ್ಟೇ. ಓಂ ಶಾಂತಿ. ಹೆಸರು ಸೌಮ್ಯ ಅಂತ. ನಾನು ಶ್ರೀರಾಮಪುರ ಹೊಸದುರ್ಗ ತಾಲೂಕಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತೀನಿ. ನನ್ನ ಮಗಳು ಜೀವಿತಾ. ಈ ಮಕ್ಕಳ ಬೇಸಿಗೆ ಶಿಬಿರ ಇದರಿಂದ ನನಗೆ ಇವರು ಲಕ್ಷ್ಮಿಯವರು ಗ್ರೂಪಲ್ಲಿ ಹಾಕಿದಾಗ ಇದಕ್ಕೆ ಸೇರಿಸ್ಬೇಕು ಅಂತ ಅನಿಸ್ತು. ಯಾಕಪ್ಪ ಅಂತಂದರೆ ಈಗ ಸ್ಕೂಲಲ್ಲಿ ಮಕ್ಕಳು ವಿದ್ಯೆ ಬುದ್ಧಿ ಎಲ್ಲ ಕಲಿತಾರೆ. ಮಕ್ಕಳಿಗೆ ಮುಖ್ಯವಾಗಿ ಬೇಕಾದ್ದು ಸಂಸ್ಕಾರ. ಈಗ ನಾವು ಎಷ್ಟೇ ಇದ್ರೂ ನನ್ನ ಮಗಳಿಗೆ ಮೆಡಿಟೇಷನ್ ಮಾಡೋದು, ಅವಳಿಗೆ ತುಂಬಾ ಮೆಮೊರಿ ಇದೆ. ಏನೇ ಹೇಳ್ಕೊಟ್ರು ಭಾಳ ಫಾಸ್ಟಾಗಿ ಕಲಿತಾಳೆ. ಅದನ್ನು ಎಷ್ಟೇ ದಿನ ಇದ್ರೂ ಮರೆಯೋದಿಲ್ಲ ಅವಳು, ಅಷ್ಟು ಚೆನ್ನಾಗಿದ್ದಾಳೆ. ಬಟ್ ಅದಕ್ಕೆ ಮೆಡಿಟೇಷನ್ ಮಾಡಪ್ಪ ಅಂತಂದರೆ ಮಾಡ್ತಾ ಇರಲಿಲ್ಲ. ಸೊ ಆಮೇಲೆ ಒಂದು ಸ್ವಲ್ಪ ತಂದೆ ತಾಯಿ ದೊಡ್ಡವರಿಗೆ ಗೌರವ ಕೊಡೋದು ಎಲ್ಲ ವಿಚಾರಗಳು ಈ ಅಕ್ಕನ ಮೂಲಕ ಅವಳಿಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನನಗೆ ತುಂಬಾ ರಿಸ್ಕ್ ಇತ್ತು. ಆ್ಯಕ್ಚುಲಿ 9 ದಿನ ಈ ಒಂದು ಶಿಬಿರಕ್ಕೆ ಕಳಿಸೋಕ್ಕೆ ಸ್ಕೂಲಿಗೆ ಇಬ್ಬರು ನನ್ನ ಮನೆಯವರು, ನನ್ನ ಹಸ್ಬೆಂಡು ಕೂಡ ಟೀಚರು, ಸ್ಕೂಲಿಗೆ ಹೋಗ್ತಿದ್ವಿ. ಅದ್ರ ಜೊತೆಗೆ ಸೆನ್ಸಸ್ ಟ್ರೈನಿಂಗು, ಇನ್ನೊಂದು ಡಬಲ್ ಟ್ರೈನಿಂಗ್ಗಳು. ನನಗೆ ಬೆಳಗ್ಗೆ 8 ಗಂಟೆಗೆ ಹೋದರೆ 7 ಗಂಟೆಗೆ ಬರ್ತಿದ್ದೆ. ಸೊ ಈ ಟೈಮಲ್ಲಿ ನನಗೆ ತುಂಬಾ ರಿಸ್ಕ್ ಆಯಿತು. ಆದರೂ ಕೂಡ ಊರಿಗೆ ಕಳಿಸ್ಬಿಡೋಣ ಅಂತ ಎಷ್ಟೆಲ್ಲ ಅಂದ್ಕೊಂಡ್ರು ಕೂಡ ಕಲೀಲಿ ಮಗಳು, ಏನಾದರೂ ಇಲ್ಲಿ ತುಂಬ ಒಳ್ಳೆ ಇವರೆಲ್ಲ ಪರಿಚಿತರೇ ನಮಗೆ, ಏನಾದರೂ ಕಲೀಲಿ. ಆಮೇಲೆ ಎಷ್ಟು ಕಷ್ಟ ಆಯ್ತು ಇಲ್ಲಿ ಮಲ್ಲಿಗೆ ಅವ್ರ ಮನೆಗೆಲ್ಲ ಕಳಿಸಿದ್ವಿ. ಸೊ ಅವರ ಇರ್ತಕ್ಕಂಥ ಕಾಳಜಿ ನನಗೆ ತುಂಬ ಇಷ್ಟ ಆಯಿತು. ಅವರಿಗೆಲ್ಲ ಫೋನ್ ಮಾಡಿ ಅಕ್ಕವ್ರಿಗೆ ವಿಚಾರಿಸೋದಂತೆ ಜೀವಿಕಾ ಅಲ್ಲಿಗೆ ಬರಲಿಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ತುಂಬ. ಆಮೇಲೆ ಇದ್ರ ಜೊತೆಗೆ ನನ್ನ ಮಗಳು ತುಂಬ ಆ್ಯಕ್ಟಿವಾಗಿ ಮನೆಯಲ್ಲೂ ಕೂಡ ಗ್ಲಾಸ್ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ರು. ಅದೆಲ್ಲ ನೋಡಿ ಖುಷಿ ಆಯಿತು, ಏನಾದರೂ ಕಲಿತಿದ್ದಾಳಲ್ವಾ ಅಂದ್ಬಿಟ್ಟು. ಆಮೇಲೆ ಲಕ್ಷ್ಮಿಯವರು ನನಗೆ ತುಂಬ ಫಸ್ಟಿಂದಲೂ ಪರಿಚಿತ. ಇನ್ನು ಪ್ರೇಮಿಲ್ಲ ಮೇಡಮ್, ನಾವೆಲ್ಲ ಫಸ್ಟು SSY ಬ್ಯಾಚ್ ಅವರು. ತುಂಬ ಒಳ್ಳೆ ಮಕ್ಕಳಿಗೆ ಶಿಸ್ತು, ಅವಾಗಿಂದಲೂ ಶಿಸ್ತು, ಆಮೇಲೆ ಸಭ್ಯತೆ ಇವೆಲ್ಲ ಅವರು ಮಕ್ಕಳಿಗೆ ಚೆನ್ನಾಗಿ ಅವಾಗಲೂ ನಾನು ನೋಡ್ತಾ ಇದ್ದೆ. ಅವರು ಈಗಲೂ ಕೂಡ ಹಾಗೆ ಇದ್ದಾರೆ. ಇನ್ನು ವೀಣಾ ಮೇಡಮ್, ನಮ್ಮ ಜೀವಿಕನ ಗುರುಗಳು ಕೂಡ ಅವರು ತುಂಬ ಚೆನ್ನಾಗಿ ನನ್ನ ಮಕ್ಕಳು ಸರಿಗಮಪ ಫಸ್ಟ್ ರೌಂಡ್ ಸೆಲೆಕ್ಟ್ ಆದಾಗ ಸೆಕೆಂಡ್ ರೌಂಡಿಗೆ ತುಂಬ ಎನ್ಕರೇಜ್ ಮಾಡಿ ಒಳ್ಳೊಳ್ಳೆ ಸಾಂಗ್ಸ್ಗಳನ್ನ ಹೇಳ್ಕೊಟ್ಟಿದ್ರು. ಇನ್ನು ಮೇಡಮ್ ವಚನ ಹೇಳ್ಕೊಡ್ತಾರಲ್ಲ, ಆ ಮೇಡಮ್ ವಾಯ್ಸ್ ಒಂದು ತುಂಬಾ ಇಷ್ಟ ಆಯಿತು ಮೇಡಮ್. ನನಗೆ ಬರೋದು ಮುಂಚೆ ಗ್ಲಾಸ್ ಪೇಂಟಿಂಗ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಇಷ್ಟ ಆಗಿದ್ದು ಅಂದರೆ ಗ್ಲಾಸ್ ಪೇಂಟಿಂಗ್ ಮತ್ತು ಡ್ರಾಯಿಂಗು. ಚೆನ್ನಾಗಿ ಕಲ್ತಿದ್ದೀನಿ ಗ್ಲಾಸ್ ಪೇಂಟಿಂಗು, ತುಂಬ ಇಷ್ಟ ಇದೆ. ಮತ್ತು ಅದನ್ನ ರಿಯಲ್ ಗ್ಲಾಸ್ ಪೇಂಟಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಎಲ್ಲರೂ ತುಂಬ
ತುಂಬ ಒಳ್ಳೆಯವರು. ಇವ್ರು ಚೆನ್ನಾಗಿ ನೋಡ್ಕೊಂಡ್ರು 7 ದಿನ, ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ರು, ಏನು ತೊಂದರೆ ಇಲ್ಲ ಅಂದರು. ಅಬಾಕಸ್, ಗ್ಲಾಸ್ ಪೇಂಟಿಂಗ್, ಕ್ರಾಫ್ಟ್, ಡ್ರಾಯಿಂಗ್, ಗೀತಾ ಮ್ಯಾಮ್ ಹೇಳ್ಕೊಂಡಿರೋ ಮೆಡಿಟೇಷನ್ ಎಲ್ಲ ನನಗೆ ಇಷ್ಟ ಆಗಿದೆ. ನಾನು ಫಸ್ಟ್ ಡೇ ಇಂದ ಬಂದಿಲ್ಲ, ಥರ್ಡ್ ಡೇ ಇಂದ ಬಂದಿರೋದು. ಥರ್ಡ್ ಡೇ, ಫೋರ್ತ್ ಡೇ ಇಂದ ನನಗೆ ಫ್ರೆಂಡ್ ಆಗಿರೋದು. ನನಗೆ ತುಂಬ ಇಷ್ಟ ಆಯಿತು ಇದು. ನಾನು ಯಾವತ್ತೂ ಇದ್ರೊಳಗೆ ಬ್ರಹ್ಮಕುಮಾರಿ ಇದ್ರೊಳಗೆ ಬಂದೇ ಇರಲಿಲ್ಲ. ನಾನು ಆಚೆಯಿಂದ ಬರ್ತಿದ್ದೆ ಹೇಗಿರುತ್ತೆ ಒಳಗಡೆ ಅಂತ. ಬಂದಿದ್ದೀನಿ, ಫುಲ್ಲು ಇಷ್ಟ ಆಗಿದೆ. ಫಸ್ಟ್ ಟೈಮ್ ನಾನು ಬೇಸಿಗೆ ಶಿಬಿರದಲ್ಲಿ ಬಂದಿರೋದು. ನಾನಿಲ್ಲಿ ಡ್ರಾಯಿಂಗಲ್ಲಿ ಶೇಡಿಂಗ್ ಎಲ್ಲ ಕಲ್ತ್ಕೊಂಡೆ. ಸರ್ ಬಾಟಲ್ ಹೆಂಗೆ ಬಿಡಿಸೋದು, ಹೆಂಗೆ ಅಳತೆ ತಗೊಳ್ಳೋದು ಎಲ್ಲ ಹೇಳ್ಕೊಟ್ರು. ಆಮೇಲೆ ಅಬಾಕಸ್ಸು ನಂಗೆ ಬರ್ತಿತ್ತು. ಗ್ಲಾಸ್ ಪೇಂಟಿಂಗ್ ನನಗೂ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಗ್ಲಾಸ್ ಪೇಂಟಿಂಗ್ ಮಾಡಿರೋದು. ಅದಾದಮೇಲೆ ನನಗೆ ಮೆಡಿಟೇಷನ್ನು, ಕತೆ ಹೇಳೋದು ಎಲ್ಲ ಇಷ್ಟ ಆಯಿತು. ಓಂ ಶಾಂತಿ. ನಾನು 3ನೇ ದಿನದಿಂದ ಬರ್ತಿದ್ದೆ. ಫಸ್ಟ್ ಏನೇನು ಮಾಡಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಅಬಾಕಸ್ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಲಕ್ಷ್ಮೀ ನಾವು ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ನನಗೆ ಅಬಾಕಸ್ ಅಂದರೆ ಆಮೇಲೆ ಅರ್ಥ ಆಯಿತು. ಅಬಾಕಸ್ ಈಸಿಯಾಗಿ ಕಲ್ತ್ಕೊಂಡೆ. ಓಂ ಶಾಂತಿ. ಇಷ್ಟ ಆಯಿತು. ನಂಗೆ ಅಬಾಕಸ್ ಲಕ್ಷ್ಮೀ ಮ್ಯಾಮ್ ಹೇಳ್ಕೊಟ್ರು. ಮತ್ತೆ ಗೀತಾ ಮ್ಯಾಮ್ ಮೆಡಿಟೇಷನ್ ಹೇಳ್ಕೊಟ್ರು. ಮತ್ತೆ ನನಗೆ ಭಗವದ್ಗೀತೆ ಇಷ್ಟ ಆಯಿತು. ಓಂ ಶಾಂತಿ. ಗೊತ್ತಿರಲಿಲ್ಲ. ಎಲ್ಲ ಟೀಚರ್ಸ್ ನಮ್ಮ ಜೊತೆ ಖುಷಿಯಿಂದ ಮಾತಾಡಿದ್ರು. ಅಬಾಕಸ್ ನನಗೆ ಕಷ್ಟ ಅನಿಸಿತ್ತು, ಬಟ್ ಆದರೆ ಲಕ್ಷ್ಮೀ ಮ್ಯಾಮ್ ತುಂಬ ಈಸಿಯಾಗಿ ಹೇಳ್ಕೊಟ್ರು. ವೀಣಾ ಮಿಸ್ ಶ್ಲೋಕ, ಸಂಗೀತ ಎಲ್ಲ ಹೇಳ್ಕೊಟ್ಟಿದ್ರು. ರಾಗ ಹೆಂಗೆ ಬರ್ತಿತ್ತು ಅಂತ ಗೊತ್ತಾಗಲ್ಲ, ಈಗ ರಾಗನೂ ಬರುತ್ತೆ. ಥ್ಯಾಂಕ್ ಯು. ಓಂ ಶಾಂತಿ.